ಗಾಯ್ಸ್, ಕನ್ಸಿಸ್ಟೆನ್ಸಿ ಇರೋ ಚಕ್ಕರ್ದಾಗ ನಾನು ಇವತ್ತ ನಿಮಗ ಅದು ನೀವು ಎಕ್ಸೆಪ್ಟ ಮಾಡಲ್ರಿ. ಅಂತ ವಿಡಿಯೋ ಶೂಟ್ ಮಾಡಿದಾರ ಅದ್ರ ಒಳಗ ಅಂದ್ರೆ ನೀವು ಅರ್ಥ ಮಾಡ್ಕೋತೀರಿ ಅದ್ರಾಗ ಏನು ಹೆಂಗದ ಅಂತ ಹೇಳಿ. ಸೊ ಅದು ಕಂಟೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನಾ ಆ್ಯಕ್ಚುಲಿ ಹಂಗೆ ವಾಯ್ಸ್ ಓವರ್ ಮಾಡಿದೆ ಅದಕ್ಕೆ. ಮತ್ತು ನೆಕ್ಸ್ಟಿಗೆ ನಾನು ಜಾತ್ರೆ ಒಳಗೆ ಹೋಗಿ ಸುಮ್ಮನೆ ಶೂಟ್ ಮಾಡ್ಕೊಂಡಿದ್ದೆ. ಯಾಕೆ ಕನ್ಸಿಸ್ಟೆನ್ಸಿ ಏನು ಮಾಡಿಲ್ಲ ಅಂತಂದ್ರೆ ಇದರ ಅಪ್ಲೋಡ್ ಮಾಡೋದು ಚೆಕ್ಕಲ್ಲ. ಸೊ ದಟ್ಸ್ ವೈ ನಾ ಏನು ಮಾಡಿದೆ, ಹಂಗೆ ವಿಡಿಯೋ ಶೂಟ್ ಮಾಡಿದ್ದೆ. ಬಟ್ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದೆ. ಅಪ್ಪ ಅದು ನನ್ನ ವಾಯ್ಸ್ ನನಗೆ ಕೇಳ್ಕೊಳಕ್ಕಾಗಲ್ಲ. ಆದರೂ ಕೂಡ ಸೊ ಬೆಸ್ಟ್ ಮಾಡಿದೆ ಅಂತ ಅನ್ಕೋತೀನಿ. ಸೊ ಅದು ಒಳಗೆ ಆ ಎಕ್ಸಿಬಿಷನ್, ಆ ಜಾತ್ರೆ ಒಳಗೆ ಎಕ್ಸಿಬಿಷನ್ ಅದ. ಸೊ ನೀವು ನೋಡ್ಬೋದು, ಈ ಜಾತ್ರೆ ಒಳಗೆ ಎಕ್ಸಿಬಿಷನ್ ಮಾಡ್ಯಾರ. ಇಷ್ಟು ಮಸ್ತ್ ಮಾಡ್ಯಾರತ್ತೀರಿ. ಅಪ್ಪ ಬಾಪ್ರೆ, ಲಾಸ್ಟ್ ಲೆವೆಲೇ. ಆ ಥರ ಎಕ್ಸಿಬಿಷನ್ ಫಸ್ಟ್ ಟೈಮ್ ನೋಡ್ತಾ ಇದ್ದ. ಅದು ಭೀ ಜಾತ್ರೆ ಒಳಗೆ ಎಕ್ಸಿಬಿಷನ್. ಯಾವ ಸ್ಕೂಲ್ದಾಗ, ಯಾವ ಕಾಲೇಜ್ದಾಗ, ಯಾವುದೇ ಒಂದು ಮ್ಯೂಸಿಯಂ ಒಳಗೂ, ಅಂದ್ರೆ ಮ್ಯೂಸಿಯಂ ಅಂತ ಸಾರಿ, ಯಾವುದೇ ಒಂದು ಅಂತೇವಲ್ಲ ವಿಜ್ಞಾನ ಕೇಂದ್ರ ಅವೆಲ್ಲ ಇರ್ತಾವಲ್ಲ, ಅಂಥದ್ದಲ್ಲಿ ಭೀ ಈ ಥರದ ಇರ್ತೈತಿ ಅಂತ ನಾ ಅನ್ಕೊಂಡಿಲ್ ಭೀ. ನೀವು ಎಂಥ ಹೊರಗಿನ ದೇಶ ಹೋಗ್ರಿ, ಬೇರೆ ದುಬೈಗೆಲ್ಲ ಹೋಗ್ರಿ, ಬಟ್ ಈ ಕಲ್ಚರ್ ಅದಲ್ಲ, ಇಲ್ಲಿನ ಕಲ್ಚರ್ನ ಈಗ ಹೋಗಿನ ಜಾತ್ರೆ ಒಳಗೆ ಕಲ್ಚರ್ ಅದಲ್ಲ ಅದು. ಸೊ ಅದು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪೇಷನ್ಸ್ ಬೇಕಾಯ್ತು. ಆ ನಮ್ಮನ್ನ ಮಾಡ್ಬೇಕಂದ್ರೆ ಪೇಷನ್ಸ್ ಬೇಕು. ಮೇನ್ ಪೇಷನ್ಸ್ ಮ್ಯಾಟ್ರ್ ಆಗ್ತದೆ ಅಲ್ಲಿ. ಸೊ ನೀವು ಈ ವಿಡಿಯೋ ನೋಡತ್ತಿರಲ್ಲ, ನನ್ನ ವಾಯ್ಸಿಗೆ ಬಿಟ್ಟು ನೀವು ಖಾಲಿ ಮೇನಲ್ಲಿರೋ ವಿಡಿಯೋ ಒಳಗೆ ನಾ ಏನು ತೋರಿಸ್ಲತ್ತಿದಲ್ಲ ಅದ್ರ ಮೇಲೆ ನೀವು ಅಬ್ಸರ್ವ್ ಮಾಡಿರಿ, ಫೋಕಸ್ ಮಾಡಿರಿ. ನಿಮಗೆ ಗೊತ್ತಾಗ್ತದೆ ಅಲ್ಲಿ ಅದ್ರದ್ದು ಎಷ್ಟು ವ್ಯಾಲ್ಯೂ ಅದ ಅಂತೇಳಿ ನಿಮ್ಗೆ ಅವಾಗ ಗೊತ್ತಾಗ್ತದೆ. ಎಕ್ಸಿಬಿಷನ್ ಒಳಗೆ ಎಷ್ಟು ಮಸ್ತ್ ಮಾಡಲತ್ತೀರಿ. ಅವ್ರು ತೊಗೊಂಡಿರೋ ಸ್ಪೇಸ್ ಒಳಗೆ ಮಸ್ತ್ ಬೆಳೆ ಹಾಕ್ಯಾರ. ಮತ್ತು ಅದ್ರೊಳಗೆ ಬೆಳೆ ಭೀ ನಾಟ್ಯ ಬೆಳೆದವ, ಚಂದ ಬೆಳೆದವ. ಮತ್ತು ಅದ್ರೊಳಗೆ ಒಂದೊಂದು ಸಂಸ್ಕೃತಿ, ಒಂದೊಂದು ನೋಟ, ಒಂದೊಂದು ಪಾಯಿಂಟು ಕೂಡ ಮಸ್ತ್ ಪಾಯಿಂಟು ಕೂಡ ನೋಟ್ ಮಾಡಪ್ಪ ಇದಾವು. ಅದ್ರೊಳಗೆ ನೀವು ಒಂದು ತಪ್ಪು ಹುಡ್ಕಲ್ರಿ. 100% ಒಳಗೆ 100% ಮಾಡ್ಯಾರ. ಅಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಮಾಡ್ಯಾರ, ಅಷ್ಟು ನೀಟ್ ಆ್ಯಂಡ್ ಮಸ್ತ್ ಮಾಡ್ಯಾರ. ಸೊ ಈ ವಿಡಿಯೋ ಒಳಗೆ ನಾ ಅದ್ರೊಳಗೆ ವಾಯ್ಸ್ ಓವರ್ ಮಾಡಿದೆ, ಬಟ್ ಹಿಂದಿ ಕನ್ನಡ ಒಳಗೆ ಮಾಡಿದೆ. ಬಟ್ ಅದು ಹಿಂದಿ ಒಳಗೆ ಎಲ್ಲ ನನ್ನ ಫೇಸ್ ಭೀ ಹೆಚ್ಚಿಗೆ ತೋರಿಸಿಲ್ಲ ಅದ್ರೊಳಗೆ. ಸೊ ಅಂದ್ರೂ ಮಸ್ತ್ ಅದ. ಸೊ ಈ ಎಕ್ಸಿಬಿಷನ್ ನೀವು ನೋಡ್ರಿ ಗೈಸ್, ನಿಮ್ಗೆ ಮಜಾ ಬರ್ತದ. ಆ್ಯಂಡ್ ಫೈನಲಿ ಇದೆ ಹೇಳ್ತಾ, ನಿಮಗೆ ವಾಯ್ಸ್ ಓವರ್ಲಿಂದ ಮೇ ಬಿ ಅನ್ಕಂಫರ್ಟೇಬಲ್ ಆಗ್ಬೋದು. ಬಟ್ ಸೌಂಡ್ ಕಮ್ಮಿ ಇಟ್ಟು, ಇಲ್ಲ ಸೌಂಡೇ ಮ್ಯೂಟ್ ಮಾಡಿಟ್ಟು ನೋಡ್ರಿ ಗೈಸ್ ಅಂತ ಹೇಳ್ತೀನಿ ಈ ವಿಡಿಯೋದಾಗ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗ್ತದೋ ಬಿಡ್ತದೋ ಸೆಕೆಂಡ್ರಿ, ಬಟ್ ಇಲ್ಲಿಂದ ಎಕ್ಸಿಬಿಷನ್ರ ನಾವು ಮಸ್ತ್ ಎಂಜಾಯ್ ಮಾಡಿದ. ನೀವು ಭೀ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಗೈಸ್. ಬಟ್ ಶೂಟ್ ಮಾಡ್ಲಿಕ್ಕಾಗಲಿಲ್ಲ, ಬಿಕಾಸ್ ನಮ್ಮ ಫ್ರೆಂಡ್ಸ್ ಇದ್ದರು. ಬಟ್ ಹೆಂಗೋ ಒಂಥರ ನರ್ವಸ್ ಫೀಲ್ ಅಂದ್ರೆ ಹೊಸ ಫ್ರೆಂಡ್ಸ್, ಇಲ್ಲಿರೋ ಹೊಸ ಫ್ರೆಂಡ್ಸು. ಸೊ ಅದಕ್ಕೆ ನರ್ವಸ್ ಫೀಲ್ ಆಗಿತ್ತು. ಸೊ ಡೋಂಟ್ ವರಿ. ಸೊ ಈ ವಿಡಿಯೋದಾಗ ನಾವು ಆದಷ್ಟು ತೋರ್ಸ್ಲಕ್ಕೆ ಟ್ರೈ ಮಾಡಿದೆ ಗೈಸ್. ನೀವು ನೋಡ್ರಿ ಈ ವಿಡಿಯೋನ ಒಂದ್ಸರಿ ನೋಡ್ಕೊರಿ. ಇಷ್ಟನೇ ಆಗ್ತದೆ ನಿಮಗೆ. ಸೊ ಗೈಸ್, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇದೇ ಥರ ಈ ಎಕ್ಸಿಬಿಷನ್ ವಿಡಿಯೋನ ನೋಡ್ಕೊಂಬರ್ರಿ. ನಮಸ್ಕಾರ ಗೈಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇಲ್ಲಿ ನಾವು ಒಂದು ಜಾತ್ರೆಗೆ ಬಂದಿದ್ದೇವೆ. ನೋಡ್ರಿ ಇಲ್ಲಿ ಹೊಲದಾಗ ಸಣ್ಣಪಾರ ಮದ್ದೊಡ್ಲೆತನ ಇಲ್ಲೊಂದು ಎಕ್ಸಿಬಿಷನ್ ನಡೆದದ. ಜಾತ್ರೆ ಒಳಗೆ ಎಕ್ಸಿಬಿಷನ್ ಮಾಡ್ಯಾರ ಇಲ್ಲಿ. ಸೊ ಬೊಕ್ಕಳು ಮಸ್ತ್ ಮಾಡ್ಯಾರ ಇಲ್ಲಿ. ನೋಡ್ರಿ ಪ್ರತಿಯೊಂದು ಇಲ್ಲಿ ಮೀನು, ಅಲ್ಲಿ ಮೀನಿನ ಒಳಗೆ ಹೌಜಿನಾಗ ಮೀನು, ಅಲ್ಲಿ ಬಾಜು ಬಾವಿ ಅದ, ಬಾವಿ ಒಳಗೆ ಮೀನು. ಇಲ್ಲಿ ಮಸ್ತ್ ಎಕ್ಸಿಬಿಷನ್ ಮಾಡ್ಯಾರ. ಅಲ್ಲಿ ನೋಡ್ರಿ ಸಣ್ಣ ಸಣ್ಣ ಪರಗಳು ಮತ್ತು ಅವ್ರ ಅವ್ವ ಮೀನ್ ಮಾರಾಟ ಮಾಡ್ತಾ ಇದಾರ. ಅಲ್ಲಿ ನೋಡಿ ಗಾಯ್ಸ್ ನೋಡ್ರಿ ಮೇನ್ ಗೇಟ್ ಮೇಲ ಅದು. ಇಲ್ಲಿ ಜಾತ್ರೆ ಐತಿ. ಇಲ್ಲಿ ಜಾತ್ರೆಗೆ ಬಂದೀವಿ ನಾವು. ಮೇನ್ ಗೇಟ್ ಈ ತರ ಐತಿ. ಬರ್ರಿ ಒಳಗೆ ಹೋಗಮ್ಮಿ ಗಾಯ್ಸ್. ನಾವು ಈಗ ಇಲ್ಲಿ ನೋಡ್ರಿ, ಇಲ್ಲಿ ಬಂದ್ಮೇಲ ಇಲ್ಲಿ ಒಬ್ರು ಇಲ್ಲಿ ತೋರಿಸ್ತಾ ಇದಾರ. ಈ ಎಕ್ಸಿಬಿಷನ್ ಒಳಗ ಮೀನ್ ತಂದು ಹಿಡಿದು ಇಲ್ಲಿ ಮಾರಾಟ ಮಾಡ್ತಾ ಇದಾರ ಅಂತ ತೋರಿಸ್ತಾರ. ಅಲ್ಲಿ ಅವ್ರ ಅಪ್ಪಾಜಿ ಅವರು ಇಲ್ಲಿ ಹಡಗಿನಲ್ಲಿ ಕೂತ್ ಬಿಟ್ಟು ಮೀನನ್ನು ಹಿಡಿತಾ ಇದಾರ, ತಂದು ಮಾರ್ತಾ ಇದಾರ ಗಾಯ್ಸ್. ಹಂಗೆ ತಂದು ಮಾರ್ಬಿಟ್ಟ ಆದ್ಮೇಲೆ ಈ ಕಡೆ ನೋಡ್ರಿ, ಇಂಥ ಎಕ್ಸಿಬಿಷನ್ ಒಳಗ ಈ ತರನು ಎಕ್ಸಿಬಿಷನ್ ಮಾಡ್ತಾರೋ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಗಾಯ್ಸ್.
ನೀವು ಎಲ್ಲಾದರೂ ನೋಡಿದ್ರೆ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ನೋಡ್ರಿ ಈ ಒಂದು ಇದೊಂದು ಬಾವಿ ಥರ ಅಂದ್ರೆ ಹೌಸ್ ಒಳಗೆ ನೀರು ಬಿಟ್ಟು ಬಾವಿ ಥರ ಅನ್ಕೊಂಡ್ಬಿಟ್ಟು ಅದ್ರೊಳಗೆ ಮೀನು ಬಿಟ್ಟಾರ ಗಾಯ್ಸ್. ಬಟ್ ನಮ್ಗೆ ಮೀನು ಒಂದು ಕಾಣ್ತಾ ಇಲ್ಲ, ಇದ್ರ ಒಳಗೆ ಏನೈತಿ ಎಲ್ಲಿ ಕಾಣ್ತಾ ಇದಾವಂತ ಒಂದು ಗೊತ್ತಾಗ್ತಾ ಇಲ್ಲ ಕತ್ಲಲ್ಲಿ. ಆದ್ರೆ ಇದ್ರ ಒಳಗೆ ಒಂದು ಕಾಣ್ತಾ ಇಲ್ಲ ಗಾಯ್ಸ್. ಇದು 9 ದಿನ ಜಾತ್ರೆ ನಡೀತದ. ಇಂಥ ಒಂದು ಜಾತ್ರೆ ಒಳಗೆ ಇಷ್ಟು ಮಸ್ತ್ ಎಕ್ಸಿಬಿಷನ್ ಮಾಡ್ತಾ ಇದಾರೆ ನೋಡ್ರಿ. ಇಲ್ಲಿ ಪ್ರತಿಯೊಂದು ಸಂಸ್ಕೃತಿ ಎದ್ದು ಕಾಣತೈತಿ. ಇಲ್ಲಿ ನೋಡ್ರಿ ಅಲ್ಲಿ ಹೊಲದಾಗ ಕೆಲಸ ಮಾಡೋದು, ಇಲ್ಲೇನೋ ಪ್ರತಿಯೊಂದು ಇಷ್ಟು ಮಸ್ತ್ ಮಾಡ್ಯಾರ. ಪ್ರತಿಯೊಂದು ಪೈನ್ ಟು ಪೈನ್ ಯಾವುದು ಕೂಡ ತಪ್ಪು ಮಾಡ್ದಾರ್ನೆ ಪ್ರತಿಯೊಂದನ್ನು ತೋರಿಸ್ಕೊಟ್ಟಾರ. ಇಲ್ಲಿ ಇಷ್ಟು ಮಸ್ತ್ ಇತ್ತು, ಫುಲ್ ಮಜಾ ಬಂತು ನಂಗೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಯಪ್ಪ ಇಲ್ಲಿ ಇಷ್ಟು ಮಸ್ತ್ ನಂಗೆ ಮಸ್ತ್ ಅನ್ಸಿರೋದು ಇದು ಒಂದೇ. ಇಲ್ಲಿ ನೋಡ್ರಿ ಕೋಳಿ ಫಾರ್ಮ್ ಕೂಡ ಹಾಕ್ಯಾರ ಇಲ್ಲಿ ಮಸ್ತ್ ಸರಿ. ಅದಕ್ಕೆ ಹೆಂಗೆ ಮಾಡಬೇಕು ಹೆಂಗೆ ಸಲ್ಬೇಕು ಅಂಥೇಳಿ ಕೋಳಿ ಫಾರ್ಮಿಂಗ್ ಕೂಡ ಮಾಡ್ಯಾರ ಇಲ್ಲಿ. ಮತ್ತು ಅದೇ ಎಕ್ಸಿಬಿಷನ್ ಒಳಗೆ ಈ ಥರ ಕಟ್ಟಿಬಿಟ್ಟು ಈ ಸೈಡಿಗೆ ಮನೆನೂ ಕಟ್ಟಿ ಅದರಲ್ಲಿ ಮನೆ ಒಳಗೆ ಕೋಳಿ ಫಾರ್ಮು ಕೂಡ ಹಾಕ್ಯಾರ. ನೋಡಿ ಗಾಯ್ಸ್, ಈ ಥರದ್ದು ಒಂದು ಎಕ್ಸಿಬಿಷನ್ನ ಫಸ್ಟ್ ಟೈಮ್ ಇದೇ ನೋಡ್ತಾ ಇರೋದು ಗಾಯ್ಸ್. ನೀವು ಎಲ್ಲಾದರೂ ನೋಡಿದ್ರೆ ಕಮೆಂಟ್ ಗಾಯ್ಸ್. ಇದನ್ನು ಖಾಲಿ ನಮಗೆ ನೋಡೋಕೆ ಅಷ್ಟೇ ಚಂದ ಅನ್ಸುತ್ತೆ, ಇದರಿಂದ ಅವ್ರು ಎಷ್ಟು ಮೆಹನತ್ ಮಾಡ್ಯಾರ ನೋಡ್ರಿ ಗಾಯ್ಸ್. ಪ್ರತಿಯೊಂದು ಒಂದು ಪಾಯಿಂಟ್ ಟು ಪಾಯಿಂಟ್ ಯಾವುದೂ ಥರ ತಪ್ಪು ಮಾಡ್ದೇನೆ, ಯಾವುದೇ ಒಂದು ಮಿಸ್ ಮಾಡ್ದೇನೆ, ಯಾವ್ದು ಹೆಂಗಿರಬೇಕೋ ಅದೇ ಥರ ಎಕ್ಸಾಕ್ಟ್ ಮಾಡ್ಯಾರ ಗಾಯ್ಸ್. ಇದರಲ್ಲಿ ಯಾವುದೇ ಥರದ ಒಂದು ಕೂಡ ನೀವು ತಪ್ಪನ್ನು ಹುಡ್ಕೋಕ್ಕಾಗಲ್ಲ, ಆ ರೀತಿ ಮಾಡ್ಯಾರ. ಇಲ್ಲಿ ನೋಡಿ ಮಕ್ಕಳು ಶಾಲೆಗೆ ಹೋಗೋದು.